ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಂ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ ಜ್ಯೇಷ್ಠ ನಕ್ಷತ್ರ. ಈ ದಿವಸ ಮಂಗಳವಾರ ಅಂದರೆ ಅಂಗಾರಕನ ವಾರದಲ್ಲಿ ಸಂಕಷ್ಟಾರ ಚೌತಿ ಬಂದರೆ ಅದು ಬಹಳ ವಿಶೇಷವಾದದ್ದು ಅಂತ. ಎಷ್ಟೋ ಗಣಪತಿ ಕ್ಷೇತ್ರಗಳಲ್ಲಿ ತುಂಬ ವಿಶೇಷವಾದ ಪೂಜೆಗಳು ನೆರವೇರುತ್ತೆ ಈ ದಿವಸ. ಅಂಗಾರಕ ಸಂಕಷ್ಟಿ ಅಂತ ಅಂದರೆ ತುಂಬ ವಿಶೇಷವಾದದ್ದು ಅಂತ. ಅಂಗಾರಕ ಅವನು ಕೆಂಪು ವರ್ಣದಲ್ಲಿರ್ತಾನೆ. ಗಣಪತಿಗೆ ಕೆಂಪು ವರ್ಣ ತುಂಬ ಇಷ್ಟ. ಕುಜನೂ ಕೂಡ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ. ಅಂಧಕಾಸುರನ ವಧೆಯ ಸಂದರ್ಭದಲ್ಲಿ ಅಲ್ಲಿ ಶಿವಲಲಾಟ ಸಂಭೂತ ಅಂತ ಹೇಳುತ್ತೆ. ಅವನ ಹಣೆಯಿಂದ ಉತ್ಪತ್ತಿ ಆ ಬೆವರಿನ ಹನಿ ಭೂಮಿಗೆ ತಾಗಿ ಭೂಗರ್ಭ ಸಂಜಾತನಾಗಿರ್ತಕ್ಕಂಥವನು. ಹೀಗಾಗಿ ಶಿವನಿಗೂ ಭೂಮಿಗೂ ಒಂದು ನಂಟು ಏರ್ಪಾಡಾಗಿ ಆ ಕುಜನಿಂದ ಈ ಗಣಪತಿಯ ಆರಾಧನೆ ನಡೆಯಿತು. ಹೀಗಾಗಿ ಕುಜನ ವಾರದಲ್ಲಿ ಯಾರು ಗಣಪತಿಯನ್ನು ಆರಾಧಿಸ್ತಾರೋ ಅವರಿಗೆ ಬಹಳ ವಿಶೇಷವಾದ ಫಲಗಳು ಸಂದಾಯವಾಗುತ್ತೆ ಅಂತ ಸ್ಕಂದಪುರಾಣ ಹೇಳುತ್ತೆ. ಸ್ಕಂದಪುರಾಣದಲ್ಲಿ ಕುಜಾಯ ಲೋಹಿತಾಂಗಾಯ ಗ್ರಹಮಧ್ಯ ಸ್ಥಿತಾಯ ಜ ಕಾರ್ತಿಕೇಯಾನುರೂಪಾಯ ಸುರೂಪಾಯ ನಮೋ ನಮಃ ಅಂತ ಸ್ತುತಿ ಪ್ರಾರಂಭವಾಗುತ್ತೆ. ಅವನು ಹೇಗಿರ್ತಾನಪ್ಪ? ಕೆಂಪು ವರ್ಣದಲ್ಲಿರ್ತಾನೆ. ಸಾಕ್ಷಾತ್ ಸುಬ್ರಹ್ಮಣ್ಯನ ಸ್ವರೂಪದಲ್ಲಿ ಆತ ಕಂಗೊಳಿಸ್ತಾನೆ ಅಂತೆಲ್ಲ. ಸುಬ್ರಹ್ಮಣ್ಯನಿಗೂ ಕುಜನಿಗೂ ಒಂದು ನಂಟನ್ನು ಏರ್ಪಡಿಸಿ, ಹೀಗಾಗಿಯೇ ಕುಜದೋಷ ಇದ್ದರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಅಂತಕ್ಕಂಥದ್ದು ಬೆಳೆದು ಬಂದಿದೆಯಲ್ಲ. ಇದಕ್ಕೆಲ್ಲ ಆಧಾರ ಅಲ್ಲಿದೆ ನಮ್ಮ ಸ್ಕಂದ ಪುರಾಣದಲ್ಲಿ. ಅಂತಹ ಕುಜ ಗಣಪತಿಯನ್ನು ಲಡ್ಡುಗಳಿಂದ ವಿಶೇಷ ಫಲಗಳಿಂದ ಅರ್ಚಿಸಿ ಪೂಜಿಸಿ ನೈವೇದ್ಯವನ್ನು ಮಾಡಿ ಆತನು ಸಂಪ್ರೀತನಾದ ಅಂತ. ಈ ಕಾರಣದಿಂದಾಗಿ ಈ ದಿವಸ ಅದು ಬಹಳ ವಿಶೇಷ. ಕುಜನ ವಾರದಲ್ಲಿ ಗಣಪತಿ ವ್ರತವನ್ನು ಲಡ್ಡುಗಳನ್ನು ಸಮರ್ಪಣೆ ಮಾಡಿ ಮೋದಕವನ್ನು ನೈವೇದ್ಯ ಮಾಡಿಸಿ ಅದನ್ನು ಪ್ರಸಾದ ತಗೊಂಡ್ರೆ ಗಣಪತಿ ಅನುಗ್ರಹ ಅಷ್ಟೇ ಅಲ್ಲ, ಕುಜನ ದೋಷಗಳು ಕೂಡ ನಿವಾರಣೆ ಆಗಿಬಿಡುತ್ತೆ ಅಂತಕ್ಕಂಥ ಮಾತುಗಳೆಲ್ಲ ಇದೆ. ಹೀಗಾಗಿ ದಿವಸ ಶ್ರದ್ಧೆಯಿಂದ ತಾವೆಲ್ಲ ಗಣಪತಿಯಲ್ಲಿ ಒಂದು ಶ್ರದ್ಧೆ ಇಟ್ಟುಕೊಂಡಿದ್ದೀರಲ್ಲ. ಗಣಪತಿ ಆತ ಮೂಲಾಧಾರ ಸ್ವರೂಪದಲ್ಲಿ ನೆಲೆಸಿದ್ದಾನೆ. ಮೂಲಾಧಾರ ಅವನ ವಾಸಸ್ಥಾನ ಅಂತ. ಮೂಲಾಧಾರ ಚಕ್ರ ಅಲ್ಲಿ 4 ದಳದ ಪದ್ಮ, ಕೆಂಪು ವರ್ಣದ ಪದ್ಮ ದಳ ಅಲ್ಲಿ ಇರುತ್ತೆ. ಅಲ್ಲಿ 3.5 ಸುತ್ತಿನ ಆ ಸರ್ಪಾಕೃತಿಯ ಒಂದು ವಿಶೇಷ, ಅದು ಸರ್ಪವನ್ನೇ ಹೋಲ್ತಕ್ಕಂಥದ್ದು ಕುಂಡಲಿನಿ ಶಕ್ತಿ ಅಂತೀವಲ್ಲ, ಅದು ಅಲ್ಲಿರುತ್ತೆ. ಯಾರು ಗಣಪತಿಯನ್ನು ಸಿದ್ಧಿಸಿಕೊಳ್ತಾರೋ ಅವರಿಗೆ ಆ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಜಾಗೃತ ಸ್ಥಿತಿಗೆ ಅದು ಏರಬೇಕಲ್ಲ, ಅದು ಈ ಷಟ್ಚಕ್ರಗಳನ್ನು ದಾಟಿ ಸಹಸ್ರಾರದವರೆಗೆ ಬರಬೇಕು ಅಂತ. ಅದಕ್ಕೆ ಗಣಪತಿ ತುಂಬ ಪ್ರೇರಕ ಕಾರಕನಾಗಿರ್ತಕ್ಕಂಥವನು. ಗಣಪತಿ ಅನುಗ್ರಹ ಇದ್ದವರಿಗೆ ಅದಾಗತ್ತೆ ಅಂತೆಲ್ಲ ನಂಬಿಕೆ, ವಿಶ್ವಾಸ ಇದೆ. ಗಣಪತಿಯ ಅನುಗ್ರಹ ಇದ್ದರೆ ಏನೂ ಆಗುತ್ತೆ. ಯಾಕೆ ಅಂದರೆ ಗಣಪತಿ ಸರ್ವಾಭೀಷ್ಟಪ್ರದ, ಏನು ಅಂದ್ಕೊಂಡ್ರೆ ಅದನ್ನು ಕೊಡ್ತಕ್ಕಂಥ ಹೃಷ್ಟ ದೈವ ಅಂತ. ಹೀಗಾಗಿ ಗಣಪತಿ ಆರಾಧನೆ ವಿದ್ಯೆಗೋ ಕಾರ್ಯಸಿದ್ಧಿಗೋ ಯಾವುದಕ್ಕೂ ಆಗುತ್ತೆ. ಶ್ರದ್ಧೆಯಿಂದ ಮಾಡಬೇಕು. ಗಣಪತಿಗೆ ಗರಿಕೆ 21 ಗರಿಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಅಥರ್ವ ಶೀರ್ಷ ಮಂತ್ರವನ್ನು 21 ಬಾರಿ ಕೇಳ್ತಕ್ಕಂಥದ್ದು ಅಥವಾ ಹೇಳ್ಕೊಳ್ತಕ್ಕಂಥದ್ದು, 21 ಬಗೆಯ ನೈವೇದ್ಯ ಸಮರ್ಪಣೆ ಮಾಡೋದು, 21 ಮೋದಕ ಸಮರ್ಪಣೆ ಮಾಡ್ತಕ್ಕಂಥದ್ದು, ಫಲ ಸಮರ್ಪಣೆ. ಗಣಪತಿಗೆ ತುಂಬ ಇಷ್ಟ ಇಕ್ಷುರಸ, ಕಬ್ಬಿನ ಹಾಲು ಅಂತೀವಲ್ಲ, ಕಬ್ಬಿನ ರಸ, ಅದರಿಂದ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥ ಸೇವನೆ ಮಾಡಿದ್ರೂ ಗಣಪತಿ ಕೃಪೆಯಾಗುತ್ತೆ. ಹೀಗೆ ಹಲವು ದಾರಿ ಇದೆ. ಯಾವುದು ಸಾಧ್ಯವೋ ತಮಗೆ ಆ ದಾರಿಯಲ್ಲಿ ಪೂಜೆಯನ್ನು ನೆರವೇರಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಗಣೇಶನ ಕೃಪೆಗೆ ಅನುಗ್ರಹಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸ್ತಾ ಹೋಗೋಣ. ಮೊದಲ ಸಂದೇಶ ಪವಿತ್ರ ಎಸ್ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 6/3/1997, ಹುಟ್ಟಿದ ಸಮಯ 2:10 AM. ಇವರ ಪ್ರಶ್ನೆ ವಿವಾಹದ ಬಗ್ಗೆ ತಿಳಿಸ್ಕೊಡಿ ಅಂತ.
ಪವಿತ್ರ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದಲ್ವಾ? ಜಾತಕ ನೋಡೋಣ. ನೋಡಿ ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಸಪ್ತಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ನೀಚಾಭಿಲಾಷಿಯಾಗಿದ್ದಾನೆ, ಮೌಢ್ಯನಾಗಿದ್ದಾನೆ. ಬುಧ ಶಾಂತಿ ಅನಿವಾರ್ಯವಾಗಿ ಮಾಡಿಸ್ಬೇಕು ತಾವು. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ಕೇತು ಭಕ್ತಿ ನೋಡಿ 2027 ಮಾರ್ಚ್ ನಂತರ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಮುಂದಿನ ವರ್ಷ 2027 ಮಾರ್ಚ್ ನಂತರ ವಿವಾಹಕ್ಕೆ ಆ ಕಾಲ ಅಂತೀವಲ್ಲ, ಆ ಋಣದ ಕಾಲ, ವಿವಾಹದ ಸಂಗಾತಿ ಋಣ ಬೇಕಲ್ಲ, ಅದು ಉಂಟಾಗುತ್ತೆ ಮಾರ್ಚ್ ನಂತರದಲ್ಲಿ. ಅಷ್ಟರಲ್ಲಿ ತಾವು ಬುಧ ಶಾಂತಿಯನ್ನು ತಪ್ಪದೇ ಮಾಡಿಸಿ. ಶುಕ್ರನೂ ಅಲ್ಲಿದ್ದಾನೆ, ಮೌಢ್ಯತೆ ಇದೆಯಾ ನೋಡೋಣ. ಮೌಢ್ಯನಾಗಿದ್ದಾನೆ, ಶುಕ್ರ ಕೂಡ ಮೌಢ್ಯನಾಗಿರೋದ್ರಿಂದ ಬುಧ ಶುಕ್ರ ಶಾಂತಿ ದಯವಿಟ್ಟು ಮಾಡಿಸಿ. ಇದರಿಂದ ಸಹಾಯವಾಗುತ್ತೆ, ಮುಂದಿನ ದಾರಿ ಸುಲಭ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಕೃಷ್ಣಮೂರ್ತಿ ತುಮಕೂರಿಂದ. ಇವರು ಹುಟ್ಟಿದ ದಿನಾಂಕ 10/6/1969, ಹುಟ್ಟಿದ ಸಮಯ 10:56 AM. ಇವರ ಪ್ರಶ್ನೆ ಜೀವನದ ಬಗ್ಗೆ ಭವಿಷ್ಯ ಹೇಳಿ ಅಂತ. ಕೃಷ್ಣಮೂರ್ತಿಯವರ ಪ್ರಶ್ನೆ ಅದು ಮುಂದೆ ಹೇಗಿದೆ ಭವಿಷ್ಯ ಅಂತ ಕೇಳಿ ನೋಡೋಣ. ನೋಡಿ ತಮ್ಮದು ಸಿಂಹಲಗ್ನವಾಗಿದೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಜಾತಕದಲ್ಲಿ ಆತ ಕರ್ಮಸ್ಥಾನದಲ್ಲಿದ್ದಾನೆ, ಮಿತ್ರಕ್ಷೇತ್ರದಲ್ಲಿದ್ದಾನೆ. ಮೌಢ್ಯನಾಗೇನೂ ಇಲ್ಲ, ಹೀಗಾಗಿ ಚೆನ್ನಾಗಿದೆ. ಈಗ ಕಾಲ ಹೇಗಿದೆಯಪ್ಪ ಅಂತಂದ್ರೆ ಏನು ಅಂಥ ತೊಡಕನ್ನಾಗಲಿ ಪ್ರಮಾದವನ್ನಾಗಲಿ ತೋರಿಸ್ತಾ ಇಲ್ಲ. ಹೀಗಾಗಿ ಭಕ್ತಿ ಕಾಲ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ. ಹೀಗಾಗಿ ತಮಗೀಗ ಕಾಲ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ಜೂನ್ ನಂತರದಲ್ಲಿ ಇನ್ನೂ ಹೆಚ್ಚಿನ ಅನುಕೂಲ ಇದೆ ನಿಮಗೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮಂಗಳೂರಿಂದ ವಿಘ್ನೇಶ್. ಇವರು ಹುಟ್ಟಿದ ದಿನಾಂಕ 22/8/2009, ಹುಟ್ಟಿದ ಸಮಯ ಮಧ್ಯಾಹ್ನ 2:15. ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ, BE ಮಾಡ್ಬೋದೇ ಅಥವಾ JEE ಪರೀಕ್ಷೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ವಿಘ್ನೇಶ್ ಅವರ ಪ್ರಶ್ನೆ ಅದು JEE ಮಾಡಲಿಕ್ಕಾಗುತ್ತಾ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ನೋಡಿ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿಯೂ ಲಾಭಾಧಿಪತಿ ಲಾಭಸ್ಥಾನದಲ್ಲಿಯೂ ಇದ್ದಾನೆ. ಅಷ್ಟೇ ಅಲ್ಲ, ಪಂಚಮ ಸ್ಥಾನವನ್ನು ಲಾಭಾಧಿಪತಿ ಬುಧ ನೋಡ್ತಾನೆ. ಸಾಧ್ಯತೆ ಇದೆಯಲ್ಲ, ಇದಕ್ಕಿಂತ ಬುಧನ ದೃಷ್ಟಿಗಿಂತ ಇನ್ನೇನಿದೆ ಬಲ ಉಚ್ಚನಾಗಿರ್ತಕ್ಕಂಥ ಬುಧ, ಅದು ಕೂಡ ಭಾಗ್ಯಾಧಿಪತಿ ಜೊತೆಗೆ ಸೇರಿದ್ದಾನೆ. ತುಂಬ ಚೆನ್ನಾಗಿದೆ ಇವರ ಜಾತಕ. ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾಗ ನೀವು 10 ಜನ ಕೆಲಸ ಕೂಡ ಅಷ್ಟರ ಮಟ್ಟಿಗೆ ಬೆಳಿತೀರಾ. ಚೆನ್ನಾಗಿದೆ ಜಾತಕ, ಆತಂಕ ಬೇಡ, ಚೆನ್ನಾಗಿ ಓದ್ಕೊಳ್ಳಿ. ಈಗ ಕುಜದಶೆಯಲ್ಲಿ ತಮಗೀಗ ಶನಿ ಭಕ್ತಿ ನಡೀತಾ ಇದೆ. ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯನಿಗೆ ಹೋಗಿ ಬನ್ನಿ. ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಿ. ಬಾಳೆಹಣ್ಣಿನ ನೈವೇದ್ಯ ಹಾಗೂ ಜೇನು ಸಮರ್ಪಣೆ ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ಚೆನ್ನಾಗಿದೆ ಜಾತಕ, ತುಂಬ ಚೆನ್ನಾಗಿದೆ. ಒಳ್ಳೆ ಕೆಲಸನೂ ಸಿಗುತ್ತೆ, ಚೆನ್ನಾಗಿ ಸಂಪಾದಿಸ್ತೀರಾ, ಆತಂಕ ಬೇಡ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಶುಭ MS ಮಾಲೂರಿಂದ. ಇವರು ಹುಟ್ಟಿದ ದಿನಾಂಕ 14/5/2001, 1:45 ಹುಟ್ಟಿದ ಸಮಯ. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ. ಶುಭ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಶನೈಶ್ಚರ ಮಿತ್ರಕ್ಷೇತ್ರದಲ್ಲಿದ್ದಾನೆ, ಬುಧನ ಜೊತೆಗೆ ಗುರು ಜೊತೆಗೆ ತೊಂದರೆ ಇಲ್ಲ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ರಾಹು ದಶೆಯಲ್ಲಿ ಈಗ ಶುಕ್ರನ ಕಾಲ. ಡಿಸೆಂಬರ್ ವೇಳೆಗೆ ಹೆಚ್ಚಿನ ಅವಕಾಶ ಇದೆ. ಡಿಸೆಂಬರ್ ಒಳಗೆ ತಾವು ಪ್ರಯತ್ನ ಪಟ್ಟರೆ ವಿವಾಹ ಆಗುವ ಸಾಧ್ಯತೆ ಪೂರ್ಣವಾಗಿದೆ. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಆತಂಕ ಬೇಡ, ಚೆನ್ನಾಗಿದೆ ಇವರೇ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಉಡುಪಿಯಿಂದ ರಾಘವೇಂದ್ರ. ಇವರು ಹುಟ್ಟಿದ ದಿನಾಂಕ 16/11/1978, ಹುಟ್ಟಿದ ಸಮಯ 9:34 PM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ. ರಾಘವೇಂದ್ರ ಅವರ ಪ್ರಶ್ನೆ ಅದು ವಿಳಂಬ ವಿವಾಹಕ್ಕೆ ಕೇಳಿದ್ದಾರೆ. ನೋಡೋಣ. ನೋಡಿ ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಶನಿ ದಶೆಯಲ್ಲಿ ಈಗ ಬುಧನ ಒಂದು ಲಗ್ನಾಧಿಪತಿ ಕಾಲ ನಡೀತಾ ಇದೆ. ನೋಡಿ, ನಿಮ್ಮ ಈ ವಯೋಮಾನಕ್ಕೆ ತಕ್ಕುದಾದಂತಹ ಪ್ರಯತ್ನ ಪಟ್ಟರೆ ಅಗತ್ಯವಾಗಿ ಜೊತೆಯಾಗುತ್ತೆ ಇದೆ. ತಮ್ಮ ಪ್ರಯತ್ನ ಮಾಡಿ ನಿಮ್ಮ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಮನೋಧರ್ಮವನ್ನು ಅರ್ಥ ಮಾಡಿಕೊಂಡು ಜೊತೆಯಾಗತಕ್ಕಂಥ ಸಂಗತಿ ಸಿಗುವ ಸಾಧ್ಯತೆ ಈಗ ಚೆನ್ನಾಗಿದೆ, ಆಗಬಹುದು. ಒಳ್ಳೆಯದಾಗಲಿ.
ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮಂಗಳೂರಿಂದ ಅಶೋಕ್. ಇವರು ಹುಟ್ಟಿದ ದಿನಾಂಕ 20/8/2011, ಹುಟ್ಟಿದ ಸಮಯ 7 AM. ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ. ಅಶೋಕ್ ಅವ್ರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಲ್ಲಿ ರವಿ ಇರತಕ್ಕಂಥ ತುಂಬ ಒಳ್ಳೆಯದು. ದ್ವಿತೀಯದಲ್ಲಿ ಶನೈಶ್ಚರನಿದ್ದಾನೆ. ಸ್ವಲ್ಪ ಶನೈಶ್ಚರನ ಆರಾಧನೆ ಮಾಡಬೇಕು. ಶನೈಶ್ಚರ ಮತ್ತು ಆಂಜನೇಯ ಪ್ರಾರ್ಥನೆ. ಸೋಮಾರಿತನ ಬಂದ್ಬಿಡುತ್ತೆ. ಆಲಸ್ಯ ಅದು ನಿಮ್ಮ ಶತ್ರು. ಹೀಗಾಗಿ ಅದನ್ನು ದಯವಿಟ್ಟು ನೀಗಿಸ್ಕೋಬೇಕು. ಅದರ ಹೊರಗೆ ಬರಬೇಕು. ಇದಕ್ಕೆ ಆಂಜನೇಯನ ಪ್ರಾರ್ಥನೆ ತುಂಬ ಒಳ್ಳೆಯದು. ಪ್ರತಿ ಶನಿವಾರ ಹತ್ತಿರದಲ್ಲಿ ಆಂಜನೇಯ ಸನ್ನಿಧಾನ ಇದ್ದರೆ ದಯವಿಟ್ಟು ಹೋಗಿ ಬನ್ನಿ. ಉಳಿದ ಹಾಗೆ ಪಂಚಮಾಧಿಪತಿ ಭಾಗ್ಯದಲ್ಲಿರೋ ತುಂಬ ಒಳ್ಳೆಯದು. ನೀವು ಪ್ರಯತ್ನ ಪಟ್ಟರೆ ವಿಶಿಷ್ಟ ವ್ಯಕ್ತಿ ಆಗ್ತೀರ, ಸಂಶಯವೇ ಇಲ್ಲ. ಭಾಗ್ಯದಲ್ಲಿ ಗುರು ಚಂದ್ರರು ಇರತಕ್ಕಂಥದ್ದು ಗಜಕೇಸರಿ ಯೋಗ, ಅದು ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹೀಗಾಗಿ ಪ್ರಯತ್ನ ಮಾಡಿ, ಚೆನ್ನಾಗಿ ಓದಿ, ಆಲಸ್ಯವನ್ನು ಪಕ್ಕಕ್ಕಿಟ್ಟರೆ ನೀವು ವಿಶಿಷ್ಟ ಸಾಧಕರಾಗ್ತೀರ ಅಂತ ಅದರಲ್ಲಿ ಯಾವುದೇ ಸಂಶಯವೇ ಇಲ್ಲ. ರಾಜಸಮಾನತೆ ಸಿಗುತ್ತೆ, ಅಷ್ಟು ಚೆನ್ನಾಗಿದೆ. ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಹೇಳಿದೆ ಆ ಗಜಕೇಸರಿ ಯೋಗಕ್ಕೆ. ಹೀಗಾಗಿ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ ಬುಧರನ್ನು ಕಾಣ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ಶುಕ್ರನನ್ನು ಕಾಣ್ತಾ ಇದ್ದೀವಿ. ಇನ್ನು ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಜೊತೆಗೆ ಮಾಂದಿ ಉದಯಾಗಿದೆ, ಅದು ಸಿಂಹ ರಾಶಿಯಲ್ಲಿ ಈ ದಿವಸ. ಇನ್ನು ಚಂದ್ರ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಈ ದಿವಸ. ಇನ್ನು ರಾಹುವನ್ನು ಗಮನಿಸ್ತಾ ಇದ್ದೀವಿ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಕುಜ ಮತ್ತು ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸ್ವಲ್ಪ ಮಕ್ಕಳ ಜೊತೆಗೆ ಸ್ವಲ್ಪ ತಗಾದೆಗಳು, ಘರ್ಷಣೆಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಹೊಟ್ಟೆ ಅಪ್ಸೆಟ್ ಆಗಿಬಿಡ್ತಕ್ಕಂಥ ಸಾಧ್ಯತೆ. ಸ್ವಲ್ಪ ಹುಷಾರು, ತಪಾಸಣೆ ಮಾಡಿಸಿ. ಮತ್ತು ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಏನೋ ಒಂದು ರೀತಿಯ ಮನೋವ್ಯಥೆ, ಒಂಥರ ಯಾರೋ ಏನೋ ಅಂದುಬಿಟ್ರು ಅವುಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋದು ಈ ದಿವಸ ಇರುತ್ತೆ. ಆ ಥರದ್ದಾಗತ್ತೆ. ಗಣಪತಿ ಪ್ರಾರ್ಥನೆ ಮಾಡಿ. ಗಣಪತಿ ಸನ್ನಿಧಾನಕ್ಕೆ ಅಲ್ಲಿ ಇಕ್ಷು ರಸ, ಯಾವುದನ್ನು ಕಬ್ಬಿನ ರಸ ಅಂತೀವೋ, ಕಬ್ಬಿನ ರಸ, ಕಬ್ಬಿನ ಹಾಲು, ಅದನ್ನು ಸಮರ್ಪಣೆ ಮಾಡಿ ತೀರ್ಥ ಸೇವನೆ ಮಾಡಿ. ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹಿರಿಯರಿಂದ ಸಹಕಾರ ಇತ್ಯಾದಿ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಸಂಗಾತಿಯಿಂದ ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳು ಚೆನ್ನಾಗಿರುತ್ತೆ. ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಮತ್ತು ಈ ಹಣಕಾಸಿನ ವಹಿವಾಟು ವ್ಯವಹಾರ ಮಾಡ್ತಾ ಇರತಕ್ಕಂಥ ಕ್ಷೇತ್ರಗಳವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಕಾಣಬಹುದು ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಪ್ರಯಾಣ ವಿಚಾರದಲ್ಲಿ ಗಮನ ಇರಲಿ. ಏನು ನಾವು ಯಾವುದನ್ನು ಕೃಷಿ ಪ್ರದೇಶ ಅಥವಾ ಇನ್ಯಾವುದೋ ಬೆಟ್ಟ ಪ್ರದೇಶ, ಇಂತಹ ಕ್ಷೇತ್ರಗಳಲ್ಲಿ ಹುಷಾರಾಗಿರಿ. ಈ ದಿವಸ ನೀವು ಗಣಪತಿ ಪ್ರಾರ್ಥನೆಯನ್ನು, ಗಣಪತಿ ಸನ್ನಿಧಾನಕ್ಕೆ ಮೋದಕ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಮಿಥುನ ರಾಶಿಯವರಿಗೆ ಈ ದಿವಸ ಸಹೋದರರಲ್ಲಿ ಸ್ವಲ್ಪ ಇರುಸು ಮುರುಸು ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ ಈ ದಿವಸ. ಸೇವಕರು, ಸಹಾಯಕರಿಂದ ಕೈ ಕೊಟ್ಬಿಡ್ತಾರೆ ಈ ದಿವಸ. ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿರ್ತಾರೆ, ಬರೋದಿಲ್ಲ. ಕಾದು ಸಾಕಾಗುತ್ತೆ, ಕೋಪ ಬಂದುಬಿಡುತ್ತೆ. ಆ ಸಾಧ್ಯತೆ ಇದೆ. ಹುಷಾರು, ಸಮಾಧಾನ ಬೇಕು. ಕೆಲಸ ಕಾರ್ಯಗಳು, ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸಕ್ಕೆ ಹೋದರೆ ಅಲ್ಲೇನೋ ಕಿರಿಕಿರಿ ಅಂದರೆ ತೊಂದರೆ ಇಲ್ಲ, ತಕ್ಕ ಮಟ್ಟಿಗೆ ನಾವೊಂದು ಸಮಾಧಾನ ಫಲ ಕಾಣ್ತೀರ. ಇನ್ನು ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ. ಅಧಿಕಾರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ. ಅದರಲ್ಲಿ ಈ ದಿವಸ ಪ್ರಾರ್ಥನೆಗೆ ನೀವು ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಹುರುಳಿ ಕಾಳು ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ಮಕ್ಕಳಿಂದ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಒಳ್ಳೆಯ ಬಂಧು ಮಿತ್ರರಲ್ಲಿ ಸಹಕಾರ ಮತ್ತು ವಿಶೇಷವಾದ ಅನುಕೂಲಗಳು, ಸಹಾಯ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ವಿಚಾರದಲ್ಲಿ ಘರ್ಷಣೆ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಇನ್ನು ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಅಧಿಕಾರದಲ್ಲಿರ್ತಕ್ಕಂಥವರಿಗೆ, ರಾಜಕಾರಣದಲ್ಲಿರ್ತಕ್ಕಂಥವರಿಗೆ, ಜನಸೇವೆಯಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ನೀವು ಕೂಡ ಗಣಪತಿ ಪ್ರಾರ್ಥನೆ, ಗಣಪತಿಗೆ ಕೆಂಪು ಗಂಧ ಅದನ್ನು ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಪ್ರಯತ್ನ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಯಾವುದೇ ತೊಡಕಿಲ್ಲ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ಭಾವನೆ ಬರುತ್ತದೆ. ಕ್ಷೇತ್ರ ದರ್ಶನ ಆಗುತ್ತೆ. ಯಾರನ್ನೋ ಹಿರಿಯರನ್ನು ಭೇಟಿ ಮಾಡಬೇಕಿದ್ರೆ ಅವರ ಭೇಟಿ ಸುಲಭವಾಗುತ್ತೆ. ಕಾಯಬೇಕಾಗಿಲ್ಲ. ವಿಧಾನಸೌಧಕ್ಕೋ ಮತ್ತೊಂದು ಮಗದೊಂದು ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟೊತ್ತು ಕಾದನಪ್ಪ ಅದಿಲ್ಲ. ಯಾರದೋ ಸಹಾಯ ಸಿಕ್ಬಿಡುತ್ತೆ, ಈ ಕೆಲಸಗಳು ಬೇಗ ಆಗುತ್ತೆ. ಆದರೆ ಆರೋಗ್ಯ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹುಷಾರು, ಗಮನ ಇರಲಿ. ಈ ದಿವಸ ಗಣಪತಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಕೃಷಿಕರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಸೇವಕರು, ಸಹಾಯಕರು ಇವರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಈ ದಿವಸ. ನಿಮಗೆ ಒಂದು ಮನಸ್ಸಿಗೆ ಸಮಾಧಾನವೂ ಸಿಗುತ್ತೆ. ಸ್ನೇಹಿತರಿಂದ, ಬಂಧುಗಳಿಂದ ಸಹಾಯ ಸಿಗುತ್ತೆ ಈ ದಿವಸ. ಮತ್ತು ವಸ್ತ್ರಾಭರಣ, ವಸ್ತ್ರಾಲಂಕಾರ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ ಈ ದಿವಸ. ಸ್ವಲ್ಪ ಹೆಚ್ಚು ವ್ಯಯ, ಅಲೆದಾಟ ಇದೆ. ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಧನಲಾಭವನ್ನು ಕಾಣ್ತೀರಾ, ಕುಟುಂಬ ಸೌಖ್ಯವನ್ನು ಕಾಣ್ತೀರಾ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತೆ ಈ ದಿವಸ, ಚೆನ್ನಾಗಿ ಮಾತಾಡ್ತೀರ. ಆ ರೀತಿಯ ಒಂದು ಫಲ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತೀರಾ. ಲಾಭ 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 ಅಷ್ಟು ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ನೀವು ಕೂಡ ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಕೆಲಸದಲ್ಲಿ ಅವರಿವರ ತೊಡಕುಗಳು, ಅವರಿವರ ಮಾತು, ನಿಂದನೆ ಇವುಗಳು ಉಂಟಾಗುವ ಸಾಧ್ಯತೆ ಇದೆ. ಕೆಲಸ ಅಷ್ಟು ಚೆನ್ನಾಗಿಲ್ಲ ಈ ದಿವಸ. ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಉಳಿದ ಹಾಗೆ ಇದು ಹೆಣ್ಣುಮಕ್ಕಳಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಖರ್ಚು, ಅಲೆದಾಟ ಜಾಸ್ತಿ ಸೂಚಿಸ್ತಾ ಇದೆ. ಆದರೆ ದೈವಾನುಕೂಲ ಇದೆ. ಏನೋ ಒಂದು ಸಹಾಯ, ಕಷ್ಟ ಆಗ್ತಾಯಿಲ್ಲ ಅಂದ ಸಂದರ್ಭದಲ್ಲಿ ಇನ್ನೇನೋ ಸಹಾಯ ಆಗುವ ಸಾಧ್ಯತೆ ಚೆನ್ನಾಗಿದೆ. ಸಂಗಾತಿಯಿಂದ ಸಾಮರಸ್ಯ, ಅನುಕೂಲ ಇದು ಸೂಚಿಸ್ತಾ ಇದೆ. ಅನ್ಯೋನ್ಯ ಪ್ರೀತಿ ವಿಶ್ವಾಸಗಳು ಚೆನ್ನಾಗಿರುತ್ತೆ ಈ ದಿವಸ. ಈ ದಿವಸ ತಪ್ಪದೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗಣಪತಿಗೆ ಲಡ್ಡು ಸಮರ್ಪಣೆ, ಮೋದಕ ಸಮರ್ಪಣೆ ಯಾವುದಾದ್ರೂ ಸರಿ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಸೂಚಿಸ್ತಾ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿ, ಮೆಡಿಕಲ್ ಫೀಲ್ಡ್ ಅಂತಿವರ ಅವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಪೊಲಿಟಿಷಿಯನ್ಸ್ಗೆ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ ಈ ದಿವಸ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಕೂಡ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು, ಖರ್ಚು ಮಾಡುವ ಮುನ್ನ ಎಚ್ಚರ ಇರಲಿ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲವನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಲಾಭವನ್ನು ಸೂಚಿಸ್ತಾ ಇದೆ. ಸಂಗಾತಿಯಿಂದ ವಿಶೇಷವಾದ ಅನುಕೂಲ, ಸಹಕಾರ, ಸಲಹೆಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಇದು ಸ್ನೇಹಿತರು, ಬಂಧುಗಳ ಸಹಾಯ ಕೂಡ ತುಂಬ ಚೆನ್ನಾಗಿದೆ ಈ ದಿವಸ. ವಸ್ತು ಹಾನಿ ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಹುಷಾರು. ಎಲ್ಲೋ ಪ್ರಯಾಣ ಇದ್ದಾಗ ನಿಮ್ಮ ಬ್ಯಾಗು, ಮತ್ತೊಂದು ಫೈಲ್ಸು, ಮಗದೊಂದು ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಮತ್ತು ಅಧಿಕಾರ ಪ್ರಾಪ್ತಿ ಅಥವಾ ಹೊಸ ಕೆಲಸಗಳು ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಚಂದ್ರನಿಂದ ಬಹಳ ವಿಶೇಷ ಫಲ. ಇನ್ನು ಸ್ನೇಹಿತರು, ಬಂಧುಗಳಿಂದ ಸಹಾಯ ಸಿಗುತ್ತೆ. ಮಕ್ಕಳಿಂದ ಸಹಾಯ ಸಿಗುತ್ತೆ, ಚೆನ್ನಾಗಿದೆ. ಸಂಗಾತಿಯಲ್ಲೇ ಕಿರಿಕಿರಿ, ಅಸಮಾಧಾನ ಸೂಚಿಸ್ತಾ ಇದೆ. ಹೀಗಾಗಿ ನೀವು ಪಾರ್ವತಿ ಪರಮೇಶ್ವರನ ಸ್ಮರಣೆ ಮಾಡಿಕೊಳ್ಳಿ. ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಸ್ನೇಹಿತರ ಸಹಾಯ ತುಂಬ ಚೆನ್ನಾಗಿರುತ್ತೆ. ಪ್ರಯಾಣ ಸೌಖ್ಯತೆಯನ್ನು ಕಾಣ್ತೀರಾ. ಕೆಲಸದಲ್ಲೂ ತುಂಬ ಚೆನ್ನಾಗಿದೆ ಈ ದಿವಸ. ಕ್ಷೇತ್ರ ದರ್ಶನ ಅಥವಾ ಉತ್ತಮರ ಭೇಟಿ, ಧರ್ಮ ಕಾರ್ಯಗಳು, ಸತ್ಕಾರ್ಯಗಳು ಇವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮನಸ್ಸಿಗೊಂದು ಹಿತ ಆಗುತ್ತೆ. ಒಳ್ಳೆಯ ಕೆಲಸ ಮಾಡೋದಪ್ಪ ಅನ್ನೋ ಸಮಾಧಾನ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ನೀವು ಕೂಡ ಗಣಪತಿಗೆ ಅಭಿಷೇಕವನ್ನು ಮಾಡಿಸಿ ತೀರ್ಥ ಪ್ರೋಕ್ಷಣೆ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, 12 ರಾಶಿಗಳು ಹಾಗೂ ಸಂದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.